ನಮಸ್ತೆ ಬಂಧುಗಳೇ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಇನ್ಸ್ಪೈರ್ ಮೋಟಿವೇಶನ್ ವರ್ಲ್ಡ್. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಸೊ ಬನ್ನಿ ಸ್ನೇಹಿತರು, ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ಈ ನಮ್ಮ ಜೀವನದಲ್ಲಿ ತಂದೆ ತಾಯಿ, ಅಕ್ಕ ತಂಗಿ, ಹೆಂಡತಿ ಎಷ್ಟು ಮುಖ್ಯನೋ ಈ ಸ್ನೇಹ ಅನ್ನೋದು ಅಷ್ಟೇ ಮುಖ್ಯ. ಈ ಪ್ರಪಂಚದಲ್ಲಿ ಈ ಸ್ನೇಹನ ಪದಕ್ಕೆ ನಾವು ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಇದಕ್ಕೆ ಅಂತಲೇ ನಾವು ವರ್ಷಕ್ಕೊಂದ್ಸಲ ಈ ಫ್ರೆಂಡ್ಶಿಪ್ ಡೇ ಆಚರಣೆ ಮಾಡ್ತೀವಿ. ಹೋಗಿ ಅವ್ನು ವಿಶ್ ಮಾಡೋದೇನು, ತಪ್ಕೊಳ್ಳೋದೇನು, ಅವನ ಕೈಗೆ ಬ್ಯಾಂಡ್ ಕಟ್ಟೋದೇನು, ತರಲೆ ಆಟ ಆಡೋದು, ತರಲೆ ಮಾತಾಡೋದು. ಸೊ ಇದೆಲ್ಲ ಒಂದು ಬ್ಯೂಟಿಫುಲ್ ಮೆಮೊರಿ ಅಲ್ವಾ ಸ್ನೇಹಿತರೆ? ಎಷ್ಟೋ ವಿಷಯನ ನಮ್ಮ ತಂದೆ ತಾಯಿ ಹತ್ರ ಹೇಳ್ಕೊಳಕ್ಕಾಗದೇ ಇರೋದನ್ನ ಅವನ ಹತ್ರ ಹೇಳ್ಕೊತೀವಿ. ಅವನೊಬ್ಬ ಸ್ನೇಹಿತನ ಕಾರಣಕ್ಕೋಸ್ಕರ ಹಿಂದೆ ಮುಂದೆ ಯೋಚನೆ ಮಾಡಿ ಅವನ ಮನೆ ಕರ್ಕೊಂಡು ಹೋಗ್ತೀವಿ. ಏನು ಗೊತ್ತೇನ್ರಿ, ಅಷ್ಟು ನಂಬಿಕೆ ಆ ಸ್ನೇಹದ ಮೇಲೆ. ಆಮೇಲೆ ಕಷ್ಟ ಆದರೆ ಸಾಕು, ಫಸ್ಟ್ ಬರೋಣ ಈ ಸ್ನೇಹಿತ. ಅವನಿಗೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಿಡು ಮಚ್ಚ ನಾನಿದ್ದೀನಿ, ಬಿಡು ಮಚ್ಚ ನಾನು ನೋಡ್ಕೋತೀನಿ ಅಲ್ವಾ ಸ್ನೇಹಿತರೆ? ಆದರೆ ಈಗ ಹಾಗಿಲ್ಲ. ಈಗ ಬರೀ ಸುಳ್ಳು ಹೇಳು, ಮೋಸ ಮಾಡು, ಮತ್ತು ಬೆನ್ನಿಗೆ ಚೂರಿ ಹಾಕು, ಆಮೇಲೆ ಮನೆ ಹೆಂಗಸ್ರ ಮೇಲೆ ಕಣ್ಣು ಹಾಕು, ದ್ವೇಷ ಕೊಡ್ಕೊ, ಕೊಲೆ ಮಾಡು. ಸೊ ಇದೆಲ್ಲ ನಾವು ದಿನ ಈ ನ್ಯೂಸಲ್ಲಿ ನೋಡ್ತಾನೆ ಇರ್ತೀವಿ ಸ್ನೇಹಿತರೆ. ಇದಕ್ಕೆ ಅಂತಲೇ ಹೆತ್ತವರು ಈ ಫ್ರೆಂಡ್ಸ್ ಅಂದರೆ ಭಯ ಪಟ್ಬಿಡ್ತಾರೆ ಅವನ ಜೊತೆ ಹೊರಗಡೆ ಕಳಿಸ್ಕೊಡೋಕ್ಕೆ ಅಲ್ವಾ ಸ್ನೇಹಿತರೆ? ಸೊ ದಯವಿಟ್ಟು ನಾನೊಂದು ಕೊಟ್ಟು ಮನವಿ, ದಯವಿಟ್ಟು ಯಾರು ಈ ಸ್ನೇಹನ ಪದಕ್ಕೆ ಕಳಗ ತರಬೇಡಿ. ನಾ ಎಲ್ಲರೂ ಹೀಗೆ ಅಂತ ಹೇಳ್ತಿಲ್ಲ, ಬಟ್ ಕೆಲವರು ಹಾಗಿದ್ದಾರೆ. ಇದೆಲ್ಲ ನಾವು ನೋಡ್ತಾ ಇರ್ತೀವಿ ನ್ಯೂಸಲ್ಲಿ ಅಲ್ವಾ ಸ್ನೇಹಿತರೆ? ದಯವಿಟ್ಟು ಯಾರು ಸ್ನೇಹನ ಪದಕ್ಕೆ ಕಳಂಗ ತರಬೇಡಿ. ಯಾಕೆ ಗೊತ್ತಾ? ಸ್ನೇಹಿತನ ಒಂದೇ, ತಾಯಿ ಒಂದೇ. ಅವರು ಮೋಸ ಮಾಡೋದೊಂದೇ, ಇವರು ಮೋಸ ಮಾಡೋದು ಒಂದೇ ಅಲ್ವಾ ಸ್ನೇಹಿತರೆ? ಸೊ ನಾನು ಸ್ವಲ್ಪ ಜಾಸ್ತಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ, ಯಾಕಂದರೆ ಇದೇ ಸತ್ಯ ನಡೀತಿರೋದು. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನೆಕ್ಸ್ಟ್ ಬೇರೆ ವಿಷಯ ತಗೊಂಡು ನೆಕ್ಸ್ಟ್ ಬೇರೆ ಥರ ಬರ್ತೀನಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಲವ್ ಯು ಆಲ್. ಹೋಗಿ ಬರ್ತೀನಿ. ಶುಭವಾಗಲಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.